ಸಂಘಟಿತರಾಗಬೇಕು ದಲಿತ ಸಂಘವ ಸೇರಿ ಗುಡುಗಾಗಬೇಕು ಸಿಡಿಲಾಗಿ ಸಿಡಿಯಬೇಕು ಸುರಿಮಳೆಯು ಸುರಿಯುವಾಗ ನಾವೆಲ್ಲ ಕುಣಿಯಬೇಕು. ನೋಡಿ ಬಂಧುಗಳೇ, ಇವತ್ತು ನಾವು ನೆಲಮಂಗಲ ತಾಲೂಕು ಆಡಳಿತ ಕಚೇರಿಯಲ್ಲಿದ್ದೀವಿ. ಇವತ್ತು ಬಂದಿರೋ ಉದ್ದೇಶ ಏನು ಅಂತ ಅಂದ್ರೆ, ನಾವು ಏನು ಸುನಂದಮ್ಮ ಅನ್ನೋದು ಶಿವಗಂಗೆಯಲ್ಲಿ ಅನಧಿಕೃತವಾಗಿ ಕಟ್ಟಡ ಕಟ್ಕೊಂಡಿದ್ದಾರೆ ಹೇಳ್ಬಿಟ್ಟು ನೋಟಿಸ್ ಕೊಟ್ಟಿದಾರಲ್ಲ, ಈ ನೋಟಿಸು ತಹಸೀಲ್ದಾರ್ ಕೊಟ್ಟಿರೋದು ಸರಿಯಾದ ಕ್ರಮವಲ್ಲ. ಯಾಕೆ ಅಂತ ಅಂದ್ರೆ ಆ ಅಮ್ಮಂಗೆ ಪಂಚಾಯತಿಯಿಂದ 911 ಕೊಟ್ಟಿದ್ದಾರೆ. ಯಾವ ಬೇಸಿಕ್ ಮೇಲೆ 911 ಕೊಟ್ರು? ಇವ್ರು RIA ವರದಿ ಯಾವಾಗ ಕೊಟ್ರು? ಈ ಅಮ್ಮನ ವಿರುದ್ಧ ಕಂಪ್ಲೇಂಟ್ ಯಾವಾಗ ಕೊಟ್ರು? ಇದ್ರ ವಿರುದ್ಧ ಸೂಕ್ತವಾದ ತನಿಖೆ ಆಗ್ಬೇಕು. RIA ಯಾವಾಗ ರಿಪೋರ್ಟ್ ಹಾಕೋದು, VA ಯಾವಾಗ ರಿಪೋರ್ಟ್ ಹಾಕೋದ್ರು, ಮತ್ತೆ ಸಂಬಂಧಪಟ್ಟಂಗೆ ಯಾಕೆ ಕೇಸ್ ವರ್ಕರು ಯಾವಾಗ ಅವ್ರ ಹತ್ರ ರಿಸೀವ್ ಆಯ್ತು, ಇವ್ರು ಯಾವಾಗ ಫುಟ್ ಅಪ್ ಮಾಡಿದ್ರು, ಇವ್ರು ಯಾವಾಗ ತಹಸೀಲ್ದಾರ್ ಇಟ್ರು, ಇದು ನಮ್ಗೆ ವಿಚಾರ ಗೊತ್ತಾಗ್ಬೇಕಾಗಿದೆ. ಯಾಕೆಂದ್ರೆ ಒಂದೇ ದಿವಸದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ ಅಂದ್ರೆ ಇವ್ರೇನ್ 4G 5G ಎಲ್ಲ ಆದ್ರೆ 10G ಹೊರಟೋಗ್ಬಿಟ್ಟಾರೆ. ಇದು ನಮ್ ತಾಲೂಕು ಆಡಳಿತ ಯಾವ್ದೋ ಉದ್ದೇಶಕ್ಕೋಸ್ಕರ ಎದ್ರಿ ಅಥವಾ ಬೆದರಿಕೆಗೊಡ್ಡಿ ಇವರು ನೋಟಿಸ್ ಅನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಒಬ್ಬ SC ದಲಿತ ಮಹಿಳೆಗೆ. ಇದನ್ನ ನಾವು ಖಂಡಿಸ್ತೀವಿ, ಪ್ಲಸ್ ವಿರೋಧಿಸ್ತೀವಿ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಇವತ್ತು ಅಂತ ಅಂದ್ರೆ, ಏನು ಶಿವಗಂಗೆ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿರುವಂತ ಪಟ್ಟಿಗಳಲ್ಲಿ, ಗ್ರಾಮ ಠಾಣೆಗಳಲ್ಲಿ ಕಟ್ಟಿರುವಂತ ಪಟ್ಟಿಗಳಲ್ಲಿ ಸುಮಾರು 27 ಇವೆ. ಏನು ಈ ಸರ್ಕಾರದ ಗೋಮಾಳ, ಈ ಗುಂಡ್ತೋಪ್ ಆಗ್ಬೋದು ಅಥವಾ ಇತರೆ ಯಾವ ಸರ್ಕಾರಿ ಭೂಮಿ ಆಗಿರ್ಬೋದು, ಸರ್ವೆ ನಂಬರ್ 37, 39 ಮತ್ತೆ 42ರಲ್ಲಿ ಕಟ್ಟಿರುವಂತದ್ದು 17 ಮನೆಗಳ ಪಟ್ಟಿಗಳನ್ನು ಇವತ್ತು ತಹಸೀಲ್ದಾರ್ ಸಾಹೇಬ್ರ ಆಫೀಸಿಗೆ ಕೊಡಕ್ ಬಂದಿದ್ದೀವಿ ನಾವು. ಈ ದಲಿತ ಮಹಿಳೆಗೆ ನೋಟಿಸ್ ಹೆಂಗ್ ಕೊಟ್ಟು ಮನೆನ ತೆರವುಗೊಳಿಸ್ತೀವಿ ಅಂತ ಅಂದ್ರು, ಇವ್ರದ್ದು ತೆರವುಗೊಳಿಸ್ಲಿ, ಕಾನೂನು ಬಾಹಿರವಾಗಿದೆ, ಇವ್ರದ್ದು ತೆರವುಗೊಳಿಸ್ಲಿ. ಹಾಗೆ ಪಂಚಾಯತಿಯಿಂದ ಕೊಟ್ಟಂತ ಪಟ್ಟಿಗಳಲ್ಲಿ ಇವ್ರದ್ದೆಲ್ಲರದು ಕೂಡ ಒಂದು ಏನು ಕಾನೂನು ಪ್ರಕಾರ ಇವ್ರದ್ದು ಕೂಡ ತೆರವುಗೊಳಿಸ್ಲಿ. ಸರ್ಕಾರಿ ಭೂಮಿನ ಕಾಪಾಡ್ಲಿ. ಯಾಕೆಂದ್ರೆ ಸರ್ಕಾರಿ ಆಸ್ತಿ ಯಾರಪ್ಪನ ಸೊತ್ತು ಅಲ್ಲ. ಸರ್ಕಾರಿ ಆಸ್ತಿನ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಅದಕ್ಕಿಂತ ಮುಖ್ಯವಾಗಿ, ಅತಿ ಮುಖ್ಯವಾಗಿ ತಾಲೂಕು ಆಡಳಿತ ಅದಕ್ಕೆ ಹೆಚ್ಚು ಗಮನ ವಹಿಸಿ ಈ ಒಂದು ಮನೆಗಳನ್ನ ತೆರವು ಮಾಡಿ ಸರ್ಕಾರದ ಜಮೀನನ್ನ ಇವರು ಮುಟ್ಟುಗೋಲು ಹಾಕುವಂತ ಕೆಲಸ ಮಾಡಬೇಕು ತಾಲೂಕು ಆಡಳಿತ. ಇಲ್ಲಾರ ಮನುಪ್ರಸಾದ್ ಅನ್ನೋನು ಶಿವಗಂಗೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ, ಅವನು ಮನೆಗಳನ್ನ ಕಟ್ಟಿ ಇತರರಿಗೆ ಬಾಡಿಗೆ ಕೊಟ್ಟಿದ್ದಾನೆ. ವಾಣಿಜ್ಯ ಮಳಿಗೆಗಳು ಕಟ್ಕೊಂಡು ವಾಣಿಜ್ಯ ರೂಪದಲ್ಲಿ ದೇಣಿಗೆ ಪಡಿತಾ ಇದ್ದಾನೆ. ಕಮರ್ಷಿಯಲ್ ಯೂಸ್ ಮಾಡ್ತಾವನೆ. ಇಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಿ. ನಾವು ಸಪೋರ್ಟ್ ಮಾಡ್ತೀವಿ, ನಾವು ಬೆಂಬಲ ಸೂಚಿಸ್ತೀವಿ ನಮ್ ಕರ್ನಾಟಕ ಜಮೀನು ಚಳವಳಿಯಿಂದ. ಅದು ಬಿಟ್ಬಿಟ್ಟು ಪಾಪ ಯಾರು ಎಮ್ಮ ಕೂಲಿ ಮಾಡ್ಕೊಂಡು ತಿಂತಾರೆ ಅಂತವ್ರ ಮೇಲೆ ಹೋಗಿ ನೋಟಿಸ್ ಕೊಡೋದು, ಈ ಪೊಲೀಸ್ ಕರ್ಕೊಂಬಂದು ದೌರ್ಜನ್ಯ ಮಾಡೋದು, ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆಲ್ಲ ನಾವು ಮುಂದೆ ಮಹಿಳೆ ಪರವಾಗಿರ್ತೀವಿ. ಇದಕ್ಕೆಲ್ಲ ಜಗ್ಗಲ್ಲ, ಕುಗ್ಗಲ್ಲ, ತಗ್ಗಲ್ಲ. ನಾವು ಯಾವಾಗಲೂ ನೊಂದೋರ್ ಪರ ಇದ್ದೇ ಇರ್ತೀವಿ. ಒಂದೊಂದು ಘಂಟಾಘೋಷವಾಗಿ ಈ ಮೂಲಕ ನಾವು ತಾಲೂಕು ಆಡಳಿತ ಕಚೇರಿ ಮುಂದೆ ನಾವು ಈ ಒಂದು ಏನು ಯಾರು ಅಕ್ರಮವಾಗಿ ಮನೆ ಕಟ್ಕೊಂಡಿರ್ತಾರೆ ಅವ್ರ ಮನೆ ಕೆಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಕರ್ನಾಟಕ ಜಮೀನು ಚಳವಳಿಯಿಂದ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಸ್ನೇಹಿತರೆ ಎಲ್ರಿಗೂ ಜೈ ಭೀಮ್. ಸ್ನೇಹಿತರೆ, ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕಚೇರಿ ಮುಂದೆ ಇದ್ದೀವಿ. ನಮ್ಮ ಜೈ ಭೀಮ್ ಚಳವಳಿ ಎಲ್ಲ ಕಾರ್ಯಕರ್ತರು ಹಾಗೂ ನಮ್ಮ ಗೌರವಾನ್ವಿತ ಅಧ್ಯಕ್ಷರಾದ ಶಿವಶಂಕರ್ ಜೊತೆ ನಾವು ಇವತ್ತು ತಾಲೂಕು ದಂಡಾಧಿಕಾರಿಗಳನ್ನ ಭೇಟಿ ಮಾಡ್ತಕ್ಕ ಬಂದಿದ್ದೀವಿ. ವಿಚಾರ ಏನಂತಂದ್ರೆ, ಶಿವಗಂಗೆ ಅನ್ನೋ ಒಂದು ಗ್ರಾಮದಲ್ಲಿ ಶಿವಗಂಗೆ ಮಂಡಲ್ ಪಂಚಾಯತಿ ಬರ್ತಕ್ಕಂಥ ವ್ಯಾಪ್ತಿ ಬರ್ತಕ್ಕಂಥ ಸರ್ವೆ ನಂಬರ್ 38, 39 ಗೋಮಾಳ ಜಮೀನಿನಲ್ಲಿ ಸುಮಾರು ಜನ ಅಕ್ರಮವಾಗಿ ಮನೆಗಳನ್ನ ಕಟ್ಕೊಂಡು ಗೃಹ ಪ್ರವೇಶ ಮಾಡ್ಕೊಂಡು ಆಲ್ರೆಡಿ ಎಲ್ಲ ಜೀವನ ಮಾಡ್ತಾ ಇದ್ದಾರೆ ಸುಮಾರು ದಿನಗಳಿಂದ. ಇಂಥ ಸಂದರ್ಭದಲ್ಲಿ ಇದಕ್ಕೂ ಮುಂಚೆ ಒಂದು ದಲಿತ ಮಹಿಳೆ ಈ ಒಂದು ಗೋಮಾಳ ಜಮೀನಲ್ಲಿ ಒಂದು ಮನೆನ ಕಟ್ಟಿರ್ತಾರೆ. ಆ ಮನೆ ಕಟ್ಟಿ ಅದೃಷ್ಟವಶಾತ್ ಅದು ಗಾಳಿಗೆ, ಮಳೆಗೆ ಆಕಸ್ಮಿಕವಾಗಿ ಅದು ತೊಂದರೆಗೀಡಾಗಿ ಸೀಟೆಲ್ಲ ಬಿದ್ದೋಗಿರ್ತವೆ. ಈ ಸಂದರ್ಭದಲ್ಲಿ ಈ 3 ದಿನ ಮುಂಚೆ ಆ ಒಂದು ಸೀಟನ್ನು ಹಾಕಂತ ಒಂದು ಕಾರ್ಯ ಚಟುವಟಿಕೆಗಳನ್ನ ಎಮ್ಮ ದಲಿತ ಮಹಿಳೆ ಮಾಡ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಕಿಡಿಗೇಡಿಗಳು ಆ ಎಮ್ಮನ್ನ ಹೋಗಿ ಒಂದು ದುಡ್ಡಿನ ಆಮಿಷ ಹೊಡ್ತಾರೆ. ಅಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಕೆಲವರು ಹೆಸರು ಬೇಡ, ಕೆಲವರು ಗ್ರಾಮ ಪಂಚಾಯತಿ ಮೆಂಬರ್ಗಳು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು, ಅಲ್ಲಿ ಇರ್ತಕ್ಕಂಥ ಕೆಲವರು ತೊಂದರೆ ಕೊಡತಕ್ಕಂಥ ಇರ್ತಾರೆ ಒಂದು ಗುಂಪಿರುತ್ತೆ.
ಆ ಗುಂಪು ಏನ್ ಮಾಡುತ್ತೆ, ಆ ಒಂದು ದಲಿತ ಮಹಿಳೆಗೆ ತೊಂದರೆ ಕೊಡಕ್ ಹೋಗುತ್ತೆ. ಇದು ಗೋಮಾಳ ಜಮೀನು, ಇಲ್ಲಿ ಮನೆ ಕಡೆಗೆ ಬರೋದಿಲ್ಲ, ಈ ಮನೆ ಕಟ್ತಕ್ಕಂಥ ಮನೆ ಸ್ಟಾಪ್ ಮಾಡಂತ ಹೇಳ್ತಾರೆ. ಅಯ್ಯಮ್ಮ ಕೇಳುತ್ತೆ, ಅಲ್ಲ ಅಣ್ಣ ನೀವೆಲ್ಲ ಮನೆ ಕಟ್ಕೊಂಡಿದ್ದೀರಾ ಗೋಮಾಳದಲ್ಲಿ, ನಾನು ಸುಮಾರು ದಿನಗಳಿಂದನೇ ಮನೆ ಕಟ್ಟಿದ್ದೆ, ಸೀಟ್ ಒಂದು ಹಾಕಿರಲಿಲ್ಲ, ಬಿದ್ದೋಗಿತ್ತು, ಇವಾಗ ಸೀಟ್ ಹಾಕತಾ ಇದೀನಿ ಅಂತ ಹೇಳ್ತದೆ. ಇವ್ರೇನ್ ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಒಂದು ಗುಂಪು ಏನ್ ಮಾಡುತ್ತೆ, ತಹಸೀಲ್ದಾರ್ ಲೆಟರ್ ಕೊಡುತ್ತೆ, ಏನಂತ, ಇಲ್ಲಿ ಅಕ್ರಮವಾಗಿ ಗೋಮಾಳದಲ್ಲಿ ಈ ಅಮ್ಮ ದಲಿತ ಮಹಿಳೆ ಮನೆ ಕಟ್ತಾ ಇದ್ದಾರೆ, ಕೂಡಲೇ ನೀವು ಬಂದು ಸ್ಟಾಪ್ ಮಾಡ್ಬೇಕು ಅಂತ. ಇದೇ ತರ ಇಲ್ಲಿ ಯಾರು ಅಮ್ಮಂಗ್ ತೊಂದರೆ ಕೂಡ ಬಂದಿದ್ದಾನ ಆ ವ್ಯಕ್ತಿ ತನ್ನ ಒಂದು ಕಾರ್ಪಣ್ಯದಲ್ಲಿ ತಾನೇ ಸ್ವತಃ ನಿಂತು ದುಡ್ಡನ್ನ ಇಸ್ಕೊಂಡು, ಒಬ್ಬೊಬ್ಬರ ಹತ್ರ 2 ಲಕ್ಷ 3 ಲಕ್ಷ ದುಡ್ಡು ಇಸ್ಕೊಂಡು ಅವನೇನ್ ಮಾಡ್ತಾನೆ, ಸುಮಾರು ಜನಕ್ಕೆ ಅಕ್ರಮವಾಗಿ ನೈಟ್ ಅಂಡ್ ನೈಟ್ ಮನೆ ಕಟ್ಟಿರ್ತಾನೆ. ಈ ಅಮ್ಮ ದುಡ್ಡು ಕೊಡೋ ಶಕ್ತಿ ಇರೋದಿಲ್ಲ. ಈ ಅಮ್ಮ ಗಾರ್ಮೆಂಟ್ಸ್ ಅಲ್ಲಿ ಕೂಲಿಗೆ ಹೋಗುವಂತ ಅಮ್ಮ ಮಹಿಳೆ, ಈ ಅಮ್ಮ ದುಡ್ಡು ಕೊಡಕ್ ಆಗೋದಿಲ್ಲ. ಈ ಅಮ್ಮ ಸ್ವತಃ ತನ್ನ ಮನೆನ ಕಟ್ಸ್ಕೊಂಡಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಆ ದುಡ್ಡು ಕೊಡಕ್ ಆಗೋದಿಲ್ಲ. ಆ ದುಡ್ಡು ಕೊಡಕ್ ಈ ಅಮ್ಮ ದುಡ್ಡು ಕೊಡಿಲ್ಲ ನನಗೆ ಅಂತ ಏನ್ ಮಾಡ್ತಾನೆ ಅವನು, ಈ ಅಮ್ಮನ ವಿರುದ್ಧ ಒಂದು ಷಡ್ಯಂತ್ರ ರೂಪಣೆ ಮಾಡ್ತಾನೆ. ಏನಾದ್ರು ಮಾಡಿ ಈ ಮನೆನ ನಾವು ಉಳಿಸ್ಬೇಕು, ಈ ಮನೆ ಡೆಮಾಲಿಷ್ ಮಾಡ್ಬೇಕು ಅಂತ ಒಂದು ಷಡ್ಯಂತ್ರ ರೂಪಿಸಿ ಸಂಬಂಧಪಟ್ಟ ಇಲಾಖೆಗೆ ಪೊಲೀಸ್ ಕಳ್ಸೋದಾಗ್ಲಿ, ತಹಸೀಲ್ದಾರ್ ಕಳ್ಸೋದಾಗ್ಲಿ, ಈ ತರ ಒಂದು ಚಟುವಟಿಕೆ ಮಾಡ್ತಾ ಇರ್ತಾರೆ. ನಾವು ಕೂಡ ಇವತ್ತು ಈ ಮಹಿಳೆಗೆ ನಾವು ಬೆಂಬಲವಾಗಿ ನಿಂತಿದ್ದೀವಿ. ಈ ಒಂದು ಮಹಿಳೆಗೆ ಯಾವುದೇ ರೀತಿ ತೊಂದರೆ ಆಗ್ಲಿ, ತಾಲೂಕಾಡಳಿತ ಏನಾದ್ರು ಕಾನೂನು ಮೀರಿ ಏನಾದ್ರು ಕ್ರಮ ಜರುಗಿಸಿದೆ ಆದ್ರೆ ನಾವು ಕೂಡ ಒಂದು ಮನವಿ ಕೊಟ್ಟಿದ್ದೀವಿ. ಈ ಸರಿ ನಂಬರ್ 38, 39 ಇತರ ಏನ್ ಗೋಮಾಳ ಇದೆ ಶಿವಗಂಗಿನಲ್ಲಿ, ಅಲ್ಲಿ ಯಾರ್ಯಾರು ಅಕ್ರಮವಾಗಿ ಮನೆ ಕಟ್ಟಿದ್ದಾರೆ ನಾವು ಕೂಡ ಲೀಸ್ ಕೊಟ್ಟಿದ್ದೀವಿ. ಆ ಅಮ್ಮ ಅಕ್ರಮವಾಗಿ ಮನೆ ಕಟ್ಟಿದ ಸಾಬೀತಾದ್ರೆ ಅದ್ರ ಜೊತೆಗೆ ನಾವೇನ್ ಲೀಸ್ ಕೊಟ್ಟಿದ್ದೀವಿ, ಆ ಲೀಸ್ ಪ್ರಕಾರ ಕಂದಾಯ ಇಲಾಖೆ ಸರ್ವೆ ಮಾಡಬೇಕು, ತಾಲೂಕು ಅಧಿಕಾರಿಗಳು ಅದನ್ನ ಸರಿಯಾಗಿ ಸಮೀಕ್ಷೆ ಮಾಡಬೇಕು. ಈ ಅಮ್ಮನ ಮನೆ ಜೊತೆಗೆ ಅವ್ರಿಗೂ ಕೂಡ ಸಮಾನವಾಗಿ ಇವರು ಡೆಮಾಲಿಷ್ ಮಾಡಬೇಕು ಅನ್ನೋ ಒಂದು ಕ್ರಮನ ಜರುಗಿಸಬೇಕು. ಇಲ್ಲವಾದ್ರೆ ನಮ್ಮ ಜೈವಿನ್ ಚಳುವಳಿ ನಾವು ತಾಲೂಕು ಆಡಳಿತದ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಹಾಗೂ ಏನು ನೊಂದ ಮಹಿಳೆ, ದಲಿತ ಮಹಿಳೆ ನ್ಯಾಯ ಕೊಡ್ಸೋಕೆ ನಾವು ಬೆನ್ನಿಂದ ನಿಂತಿದ್ದೀವಿ. ಆ ಮಹಿಳೆಗೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ತೀವಿ. ಮುಂದಿನ ದಿನಗಳಲ್ಲಿ ನಾವೇನು ಕೊಟ್ಟಿದ್ದೀವಿ, ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ಟಿದಾರ ಆ ಲೀಸ್ ಕೊಟ್ಟಿದ್ದೀವಿ, ಅದನ್ನ ಸಮರ್ಪಕವಾಗಿ ಕಂದಾಯ ಆಡಳಿತ ಅದನ್ನ ಸರ್ವೆ ಮಾಡಬೇಕು, ಅವರ ವಿರುದ್ಧ ಸರಿಸಮಾನವಾಗಿ ಕ್ರಮ ಜರುಗಿಸಬೇಕಂತ ನಾವು ಇವತ್ತು ಗಂಟಾಘೋಷವಾಗಿ ಹೇಳ್ತಾ ನಾವು ಖಂಡಿಸ್ತಾ ಇದ್ದೀವಿ. ಚಳುವಳಿ ಧ್ರುವರಾಜ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಈ ನಾಡ ಮಣ್ಣಿನಲ್ಲಿ ಮಣ್ಣಾದ ನನ್ನ ಜನರು ಸಂಘಟಿತರಾಗಬೇಕು, ದಲಿತ ಸಂಘವ ಸೇರಿ ಗುಡುಗಾಗಿ ಗುಡುಗಬೇಕು, ಸಿಡಿಲಾಗಿ ಸಿಡಿಯಬೇಕು.